ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ಡಿಕೆಶಿ ಬಗ್ಗೆ ಸ್ವಾಮೀಜಿಯೊಬ್ಬರು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ರಾಜ್ಯದಲ್ಲಿ ನಿಲ್ಲದ ಸಿಎಂ ಬದಲಾವಣೆ ಕೂಗು, ಅದರ ಮಧ್ಯೆ ಸ್ವಾಮೀಜಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗೋ ಯೋಗವಿದೆ. ಎಲ್ಲರ ಆಸೆ ಡಿಕೆಶಿ ಸಿಎಂ ಆಗಬೇಕು ಅನ್ನೋದು. ಯಾವ ಕಾರಣಕ್ಕೂ ಸಿಎಂ ಆಗದೆ ಇರಲಾರರು ಡಿಕೆ ಶಿವಕುಮಾರ್. ಅದರ ಮಧ್ಯೆ ಸ್ವಾಮೀಜಿ ಸ್ಫೋಟಕ ಭವಿಷ್ಯ ಈಗ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗೋ ಯೋಗವಿದೆ. ಮೊನ್ನೆ ವೀರಪ್ಪ ಮೊಯ್ಲಿ ಸಾಹೇಬರು ಡಿಕೆಶಿ ಇದ್ದ ವೇದಿಕೆಯಲ್ಲೇ ನಿಂತ್ಕೊಂಡು ಒಂದು ಮಾತನ್ನ ಹೇಳಿದ್ರು. ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನ ತಪ್ಪಿಸೋದಕ್ಕೆ ಕಾಂಗ್ರೆಸ್ನ ಯಾವೊಬ್ಬ ನಾಯಕರಿಂದಲೂ ಸಾಧ್ಯವಿಲ್ಲ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗೋದು ಅವರಿಗೆ ವರದಾನ ಅಥವಾ ಗಿಫ್ಟು, ಉಡುಗೊರೆ, ಕೊಡುಗೆ ಅದೇನೂ ಅಲ್ಲ. ಅವರು ಶ್ರಮಿಸಿದ ಅವರ ಪರಿಶ್ರಮಕ್ಕೆ ಸಿಗುವಂಥ ಫಲ ಅಂತ ಹೇಳಿದ್ರು ವೀರಪ್ಪ ಮೊಯ್ಲಿ. ಅದಾದ ನಂತರ ಬಹಳಷ್ಟು ಸಂಚಲನ ಮೂಡಿಸ್ತು. ಅದಾದ ಮೇಲೆ ಡಿಕೆ ಶಿವಕುಮಾರ್ ಅವರ ಒಂದೊಂದು ನಡೆ, ಅಮಿತ್ ಶಾರ ಭೇಟಿ, ಕುಂಭಮೇಳಕ್ಕೆ ಹೋಗಿ ತೀರ್ಥ ಸ್ನಾನ, ಇವೆಲ್ಲವೂ ಕೂಡ ಬಹಳಷ್ಟು ಚರ್ಚೆಯಾಯಿತು. ಈಗ ಸ್ವಾಮೀಜಿ ಒಬ್ಬರು ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎನ್ನುವಂಥ ಭವಿಷ್ಯ ನಿಜಕ್ಕೂ ಕೂಡ ಸಂಚಲನವನ್ನು ಮೂಡಿಸ್ತಾ ಇದೆ. ಹಾಗಾದ್ರೆ ಯಾರು ಆ ಸ್ವಾಮೀಜಿ? ಡಿಕೆ ಬಗ್ಗೆ ನೊಣವಿನಕೆರೆ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ಡಿಕೆಗೆ ಎಲ್ಲರ ಆಶೀರ್ವಾದ, ಜನರ ಸಂಕಲ್ಪ ಇದೆ. ನೊಣನಕೆರೆ ಶ್ರೀಮಠದ ಆಶೀರ್ವಾದ ಡಿಕೆಶಿ ಮೇಲೆ ಇದೆ. ಮಠಾಧಿಪತಿಗಳ ಭವಿಷ್ಯವನ್ನ ನಂಬದೇ ಇರತಕ್ಕಂತಹ ರಾಜಕಾರಣಿಗಳು ಯಾರೂ ಇಲ್ಲ. ಅದರಲ್ಲಿ BS ಯಡಿಯೂರಪ್ಪ ಹೊರತಲ್ಲ. ಸಿಎಂ ಸಿದ್ದರಾಮಯ್ಯ ದೇವರನ್ನೇ ನಂಬೋದಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಕೆಲವೊಮ್ಮೆ ಅವರು ನಂಬ್ತಾರೆ. ಈಗ ಅಜ್ಜಯ್ಯ ಸ್ವಾಮೀಜಿ ಡಿಕೆ ಭವಿಷ್ಯ ನುಡಿದಿದ್ದು, ಅಜ್ಜಯ್ಯನನ್ನ ಪ್ರಾಮಾಣಿಕವಾಗಿ ನಂಬುವಂತಹ ಡಿಕೆ ಶಿವಕುಮಾರ್. ಡಿಕೆಶಿ ಯಾವಾಗ ಸಿಎಂ ಆಗ್ತಾರೆ ಕಾದು ನೋಡಬೇಕಾಗಿದೆ. ಡಿಕೆ ಬಗ್ಗೆ ನೊಣವಿನಕೆರೆ ಸ್ವಾಮೀಜಿ ಭವಿಷ್ಯ. ಈ ನೊಣವಿನಕೆರೆ ಸ್ವಾಮೀಜಿ, ಡಿಕೆ ಶಿವಕುಮಾರ್ ಮತ್ತು ನೊಣವಿನಕೆರೆ ಸ್ವಾಮೀಜಿ ಬಹಳಷ್ಟು ಅತ್ಯಾತ್ಮೀಯರು. ನೊಣವಿನಕೆರೆ ಸ್ವಾಮೀಜಿ ಏನು ಹೇಳ್ತಾರೋ ಅದನ್ನ ಶಿರಸ ವಹಿಸಿ ಪಾಲಿಸುವ ಏಕೈಕ ರಾಜಕಾರಣಿ ಅಂದರೆ ಅದು ಡಿಕೆ ಶಿವಕುಮಾರ್. ಈಗ ನಿನ್ನೆಯಿಂದಲ್ಲ, ಅದು ವಿಶ್ವಾಸ. ಆರಂಭದಿಂದಲೂ 1990ರಲ್ಲೇ ಡಿಕೆ ಶಿವಕುಮಾರ್ ಸಚಿವರಾಗಿದ್ದವರು, ರಾಜ್ಯ ಮಿನಿಸ್ಟರ್ ಪಟ್ಟ ಏರಿಸ್ಕೊಂಡಿದ್ದವರು. ಆಗಿನಿಂದ ಈಗಿನವರೆಗೂ ಕೂಡ ಅಜ್ಜಯ್ಯನ ಮಾತನ್ನ ಶಿರಸಾವಹಿಸಿ ಪಾಲಿಸುವಂತಹ ಏಕೈಕ ರಾಜಕಾರಣಿ ಕಾಂಗ್ರೆಸ್ನ ಅದು ಡಿಕೆ ಶಿವಕುಮಾರ್. ಡಿಕೆ ಬಗ್ಗೆ ನೊಣವಿನಕೆರೆ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ಡಿಕೆಗೆ ಎಲ್ಲರ ಆಶೀರ್ವಾದ, ಜನರ ಸಂಕಲ್ಪ ಇದೆ. ಶ್ರೀಮಠದ ಆಶೀರ್ವಾದ ಡಿಕೆಶಿ ಮೇಲೆ ಇದೆ. ಡಿಕೆಶಿ ಒಂದಲ್ಲ ಒಂದು ದಿನ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿ ಸ್ವಾಮೀಜಿ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯರ ಬೆಂಬಲ ಹೊರತು ಡಿಕೆಶಿ ಸಿಎಂ ಆಗೋದಿಲ್ಲ ಎನ್ನುವಂಥ ಹೇಳಿಕೆ. ಈ ಎಲ್ಲದರ ನಡುವೆ ಈಗ ಶ್ರೀಗಳ ಈ ಭವಿಷ್ಯ ನಿಜಕ್ಕೂ ಕೂಡ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸಿದೆ.